ನಮಸ್ಕಾರ. ಕರ್ನಾಟಕದಲ್ಲಿ ಫೆಬ್ರವರಿನಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಒಂದು ಆರೋಗ್ಯ ಹಕ್ಕಿಗಾಗಿ ಜಾಥಾ ಮಾಡ್ತಾ ಇದ್ದಾರೆ. ಯಾಕಪ್ಪ ಮಾಡ್ತಾ ಇದ್ದಾರೆ, ಇದ್ರಲ್ಲಿ ಏನೆಲ್ಲ ಆಗುತ್ತೆ ಅಂತ ಡಾಕ್ಟರ್ ಗೋಪಾಲ್ ದಾಬ್ಡೆ ಅವರಿಂದ ಸ್ವಲ್ಪ ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಗೋಪಾಲ್ ದಾಬ್ಡೆ. ಏನಿದು ಆರೋಗ್ಯ ಹಕ್ಕಿಗಾಗಿ ಜಾಥಾ ಅನ್ನೋದು? ಇದೇನಪ್ಪಾ ಅಂತಂದ್ರೆ ಇದು ಒಂದು ಬಹಳ ಗಂಭೀರವಾದಂತಹ ಒಂದು ಸಮಸ್ಯೆ ನಮ್ಮ ರಾಜ್ಯ ಇವಾಗ ಕಾಣ್ತಾ ಇದ್ದೀವಿ. ನಾವು ಹಲವಾರು ತಾಯಂದಿರ ಮರಣಗಳನ್ನ ನಾವು ಇತ್ತೀಚೆಗೆ ನಾವು ಕೇಳಿದ್ದೀವಿ, ಪತ್ರಿಕೆಗಳಲ್ಲಿ ಮತ್ತೆ ಟಿವಿ ಚಾನೆಲ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸಾವುಗಳು ಬೆಳ್ಳಾರಿಯಲ್ಲಿ, ಸಿಂಧನೂರಿನಲ್ಲಿ ಇದನ್ನ ನಾವು ಕಂಡಿದ್ದೀವಿ. ಇದು ಯಾಕಪ್ಪ ಅಂತ ಹೇಳಿದ್ರೆ ಈ ತಾಯಂದ್ರಿಗೆ ಕಳಪೆ ಔಷಧಿಗಳನ್ನ ಕೊಡೋದ್ರಿಂದ ಈ ತಾಯಂದ್ರ ಸಾವು ಉಂಟಾಯ್ತು, ನಮ್ಮೆಲ್ಲರನ್ನು ನಡಗಿಸ್ಬಿಟ್ಟಿದೆ. ಇದ್ರ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸ್ಲಿಕ್ಕೆ, ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಈ ಜಾಥಾವನ್ನ ಹಮ್ಮಿಕೊಳ್ತಾ ಇದೀವಿ. ಇದು ಫೆಬ್ರವರಿ 3 ಇದರಿಂದ ಸ್ಟಾರ್ಟ್ ಆಗಿ 9 ಜಿಲ್ಲೆಗಳನ್ನ ದಾಟಿಕೊಂಡು ಕೊನೆಯದಾಗಿ ಬೆಂಗಳೂರಲ್ಲಿ ಇದು ಕೊನೆಗೊಳ್ತದೆ. ಇದು ಇವಾಗಿರುವಂತಹ ಒಂದು ಸದ್ಯದ ಪ್ಲಾನ್. ಸೊ ನಿಮ್ ಪ್ರಕಾರ ಈ ಬಳ್ಳಾರಿ ಜಿಲ್ಲೆ ಆಗ್ಲಿ ಬೇರೆ ಜಿಲ್ಲೆನಲ್ಲಿ ಏನಿ ತಾಯಿ ಮರಣ ಆಯ್ತು, ಈ ಸಮಸ್ಯೆ ಯಾಕಾಯ್ತು? ಚಂದ್ರ ಸಾವಿಗೆ ಬಹಳ ಬೇರೆ ಬೇರೆ ಕಾರಣಗಳಿದ್ದಾವೆ. ನಮ್ಮ ದಕ್ಷಿಣ ಭಾರತದಲ್ಲಿ ಬೇರೆ ರಾಜ್ಯಗಳನ್ನ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ತಾಯಂದ್ರ ಸಾಯುವ ಸಂಖ್ಯೆ ಬಹಳ ಜಾಸ್ತಿ ಇದೆ. ಮತ್ತೆ ಒಂದು ಮುಖ್ಯವಾದಂತ ಅಂಶ ಜ್ಞಾಪಕ ಇಟ್ಕೊಳ್ಳಿ, ಈ ಎಲ್ಲಾ ಸಾವುಗಳನ್ನ ನಾವು ತಡೆಗಟ್ಟಬಹುದು ಖಂಡಿತ. ಇವಾಗ ನಮ್ಮ ಪಕ್ಕದಲ್ಲೇ ಇರುವಂತಹ ಕೇರಳ ರಾಜ್ಯದಲ್ಲಿ ಬಹಳ ಕಡಿಮೆ ಸಾವಿದೆ, ಆದ್ರೆ ನಮ್ಮ ರಾಜ್ಯದಲ್ಲಿ ಬಹಳ ಇದೆ. ಯಾಕಂದ್ರೆ ನಮ್ಮ ಆರೋಗ್ಯ ವ್ಯವಸ್ಥೆ ಸರಿ ಇಲ್ಲ. ನಮ್ಮ ಆರೋಗ್ಯ ವ್ಯವಸ್ಥೆ ಸರಿ ಇಲ್ಲ, ನಮ್ಮ ತಾಯಂದ್ರದ್ದು ಪೋಷಣೆ ಸರಿಯಾಗಿಲ್ಲ. ಇವೆಲ್ಲ ಹಲವಾರು ಕಾರಣಗಳಿಂದ ಈ ತಾಯಂದ್ರು ಮರಣ ಆಗ್ತಾ ಇದೆ. ಜನರಲ್ ಆಗಿ ತಾಯಂದಿರ ಮರಣ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ, ಬಟ್ ಈ ಬಳ್ಳಾರಿ ಜಿಲ್ಲೆನಲ್ಲಿ ಸ್ಪೆಸಿಫಿಕ್ ಆಗಿ ಕಳಪೆ ಔಷಧಿ ಬಗ್ಗೆನೆ ಅಂತಾನೆ ಬಂತಲ್ವಾ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈ ವರ್ಷ ಇದೇನಿದು ತಾಯಂದ್ರ ಸಾವು ಆಗ್ತದೆ, ಇದರಲ್ಲಿ ಈ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ಈ ಕಳಪೆ ಔಷಧಿಗಳನ್ನ ಏನು ನಮ್ಮ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಲಭ್ಯ ಆಗೋಗೆ ಆಗಿದೆ, ಅದು ಬಹಳ ದೊಡ್ಡ ದುರ್ದೈವ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನಪ್ಪಾ ಅಂತಂದ್ರೆ ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಔಷಧಿಗಳನ್ನ ಸರಬರಾಜು ಮಾಡುವಂತಹ ಒಂದು ನಮ್ಮ ಕರ್ನಾಟಕ ಸರ್ಕಾರನೇ ಸ್ಥಾಪಿಸಿರುವಂತ ಒಂದು ಕಂಪನಿ ಇದೆ. ಆ ಕಂಪನಿ ಏನಪ್ಪ ಹೆಸರಿಟ್ಟಿದ್ದಾರೆ ಅಂದ್ರೆ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ, KSMSCL ಅಂತ ಆ ಕಂಪನಿ ಹೆಸರು. ಇದು ಬೆಂಗಳೂರಲ್ಲಿದೆ. ಇದ್ರದ್ದು ಕೆಲಸ ಮತ್ತೆ ಇದ್ರ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿಗಳನ್ನ ಸರಬರಾಜು ಮಾಡೋದು. ಈ KSMSCL ಸರಿ ಆಗ್ಬೇಕು, ಜನಪರ ಆಗ್ಬೇಕು, ಆಮೇಲೆ ಇದರಲ್ಲಿ ಪಾರದರ್ಶಕತೆ ಬರಬೇಕು, ಮತ್ತೆ ಇದರಲ್ಲಿ ಕಳಪೆ ಔಷಧಿಗಳನ್ನ ಬರ್ಕೂಡುದು. ಇದಕ್ಕೆ ನಾವು ಸರಿಯಾಗಿ ಸ್ಟ್ರಿಕ್ಟ್ ಆಗಿ ವಿಜಿಲೆಂಟ್ ಆಗಿದ್ರೆ ಇದು ಖಂಡಿತವಾಗಿಯೂ ಇದನ್ನ ನಾವು ಈ ಸಾವುಗಳನ್ನ ನಾವು ತಡೆಗಟ್ಟಬಹುದು. ನಮ್ಮ ಡ್ರಗ್ ಆಕ್ಷನ್ ಫೋರಂ ಕರ್ನಾಟಕದವರು ಇದನ್ನ ಅಧ್ಯಯನ ಮಾಡಿದ್ದಾರೆ. ಅಧ್ಯಯನ ಮಾಡಿ ನಾವು ಏನ್ ಇವಾಗ ಕಂಡು ಹಿಡಿದಿದೀವಪ್ಪ ಅಂತ ಹೇಳಿದ್ರೆ, ಇದೇ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಸುಮಾರು 1990ರಿಂದನೇ ಅವರು ಈ ಒಂದು ಔಷಧಗಳನ್ನ ಸರಿಯಾಗಿ ಸಮರ್ಪಕವಾಗಿ ತಮಿಳುನಾಡು ರಾಜ್ಯದಲ್ಲಿ ಸರಬರಾಜು ಆಗುವ ಹಾಗೆ ಮಾಡಿದ್ದಾರೆ. ಇನ್ನೊಂದು ನಾವೇನು ನೋಡ್ಬೇಕಪ್ಪ ಅಂತ ಹೇಳಿದ್ರೆ, ತಮಿಳುನಾಡು ಮಾಡೆಲ್ದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ರೋಗಿ ಅವನಿಗೆ ಕಾಯಿಲೆ ಬಿದ್ದಾಗ ಅವರು ಯಾವಾಗ ಆಸ್ಪತ್ರೆಗೆ ಹೋಗ್ತಾರೆ, ಎಲ್ಲಿಗೆ ಹೋಗ್ಲಿ, ಜಿಲ್ಲಾ ಆಸ್ಪತ್ರೆಗೆ ಹೋಗ್ಲಿ, ತಾಲೂಕು ಆಸ್ಪತ್ರೆಗೆ ಹೋಗ್ಲಿ, ಪ್ರಾಥಮಿಕ ಆರೋಗ್ಯ ಯಾವುದೇ ಹಂತದಲ್ಲಿ ಇರುವಂತಹ ಒಂದು ಸರ್ಕಾರಿ ವ್ಯವಸ್ಥೆಗೆ ಹೋದ್ರೆ ಅಲ್ಲಿ ಔಷಧಿಗಳು ಎಲ್ಲ ಅವ್ರಿಗೆ ಸಿಗ್ತದೆ, ಅಲ್ಲೇ ಲಭ್ಯ ಆಗ್ತದೆ. ಯಾವ ಔಷಧಿಯನ್ನು ಅಲ್ಲಿರುವಂತಹ ವೈದ್ಯರು ಹೊರಗಡೆ ಬರೆದು ಕೊಡೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇವಾಗ ಆಗ್ತಾ ಇಲ್ಲ. ಇದು ಕೇವಲ ತಮಿಳುನಾಡಲ್ಲಿ ಇದೆಯಾ? ಇಲ್ಲ, ಇದು ತಮಿಳುನಾಡಲ್ಲಿದೆ, ನಮ್ಮ ನೆರೆ ರಾಜ್ಯ ಕೇರಳದಲ್ಲಿದೆ, ಹಾಗೂ ಉತ್ತರದಲ್ಲಿರುವಂತಹ ರಾಜಸ್ಥಾನದಲ್ಲೂ ಕೂಡ ಅವರು 2003ನೇ ಇಸ್ವಿಯಿಂದ ಇದನ್ನ ಆರಂಭಿಸಿದ್ದಾರೆ ಇವಾಗ. ಆಮೇಲೆ ಈ ಒಂದು ವ್ಯವಸ್ಥೆ ಒಳಗಡೆ ಇನ್ನೊಂದು ಮಹತ್ವವಾದಂತಹ ಒಂದು ಅಂಶವನ್ನ ಅಳವಡಿಸ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ ಗುಣಮಟ್ಟ ಕಾಪಾಡೋದು. ತಮಿಳುನಾಡಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಯಾವ ಔಷಧಿಯನ್ನ ಔಷಧಿ ಕಂಪನಿಯವರು ಆ ಜಿಲ್ಲಾ
ಉಗ್ರಾಣಕ್ಕೆ ಸಪ್ಲೈ ಮಾಡ್ತಾರೆ. ಉಗ್ರಾಣದಲ್ಲಿ ಅದನ್ನ ಔಷಧಿನ ಸ್ವೀಕಾರ ಮಾಡಿ ಅವತ್ತೇನೆ ಪೇಮೆಂಟ್ ಆಗ್ತದೆ. ಪೇಮೆಂಟ್ ಆದ ತಕ್ಷಣ ಅದನ್ನ ಕ್ವಾರಂಟೈನ್ ಮಾಡಿಬಿಡ್ತಾರೆ. ಕ್ವಾರಂಟೈನ್ ಅಂದ್ರೆ ಅದನ್ನ ವಿತರಣೆ ಮಾಡೋದಿಲ್ಲ, ಅದನ್ನ ಶೇಖರಣೆ ಮಾಡಿ ಇಟ್ಟಿರ್ತಾರೆ. ಯಾಕೆ ಇಟ್ಟಿರ್ತಾರಪ್ಪ ಅಂದ್ರೆ ಅದನ್ನ ಲ್ಯಾಬೊರೇಟರಿಗೆ ಟೆಸ್ಟ್ಗೆ ಕಳಿಸ್ತಾರೆ. ಗುಣಮಟ್ಟವನ್ನ ಪರೀಕ್ಷಿಸಿ ಗುಣಮಟ್ಟ ಚೆನ್ನಾಗಿದೆ ಅಂತ ಗೊತ್ತಾದ ಮೇಲೆ ಆ ಔಷಧಿಯನ್ನ ಇಡೀ ಜಿಲ್ಲೆಗೆ ಬಿಡುಗಡೆ ಮಾಡ್ತಾರೆ. ಇದೇ ವ್ಯವಸ್ಥೆಯನ್ನ ನಾವು ಕರ್ನಾಟಕದಲ್ಲೂ ತರಬೇಕು ಅಂತ ಒತ್ತಾಯ ಮಾಡೋದು. ಈ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆ ಇಲ್ಲ. ಅದಕ್ಕೆ ನಮ್ಮ ತಾಯಂದಿರದು ಇವಾಗ ಮರಣ ಆಗಿದ್ದು ಮತ್ತೆ ಕಳಪೆ ಔಷಧಿಗಳು ನಮ್ಮ ಜನಕ್ಕೆ ಬಂದದ್ದು ಇದೇ ಒಂದು ಮೂಲ ಕಾರಣ. ಈ ಒಂದು ವ್ಯವಸ್ಥೆಯನ್ನ ನಾವು ನಮ್ಮ ರಾಜ್ಯದಲ್ಲಿ ಅಳವಡಿಸಿದ್ರೆ ಆ ಸಮಸ್ಯೆ ಬರೋದಿಲ್ಲ. ಅಂದ್ರೆ ಈ ಜಾಥಾ ಹಾಗಾದ್ರೆ ಔಷಧಿ ಲಭ್ಯತೆ ಬಗ್ಗೆ, ಗುಣಮಟ್ಟ ಕಾಪಾಡೋ ಬಗ್ಗೆ, ಮತ್ತೆ KSMSL ನ ಬಲಗೊಳಿಸೋದಕ್ಕೆ ಒಂದು ಜಾಥಾ ಮಾಡ್ತಾ ಇರೋದಂತ ಗೊತ್ತಾಯ್ತು. ಆದ್ರೆ ಇದಕ್ಕೆ ಹೆಸರು ಆರೋಗ್ಯದ ಹಕ್ಕಿಗಾಗಿ ಜಾಥಾ ಅಂತ ಇದೆಯಲ್ಲ, ಅದೇನಕ್ಕೆ ಹಾಗೆ ಇಟ್ಟಿದ್ದೀರಾ ಅಂತ? ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲರಿಗೂ ಔಷಧಿಗಳು ಉಚಿತವಾಗಿ ಸಿಗಬೇಕು ಅಂತ ನಾವೇನ್ ಕೇಳ್ತಾ ಇದ್ದೀವಿ, ಅದು ನಮ್ಮ ಹಕ್ಕು. ಅದು ನಮ್ಮ ಹಕ್ಕ ಕೇಳ್ತಾ ಇದ್ದೀವಿ. ನಾವು ಯಾರ ಕಡೆಯಿಂದ ಏನು ಭಿಕ್ಷೆ ಬೇಡ್ತಾ ಇಲ್ಲ. ಮತ್ತೆ ಗುಣಮಟ್ಟ ಔಷಧಿ ಬೇಕು ಅಂತ ನಾವೇನ್ ಕೇಳ್ತಾ ಇದ್ದೀವಿ, ಅದು ಕೂಡ ನಮ್ಮ ಹಕ್ಕು. ಆರೋಗ್ಯ ಹಕ್ಕು ಕಾಯ್ದೆಯನ್ನ ತರಲಿಕ್ಕೆ ಕೂಡ ನಾವು ಈ ಸರಿ ಈ ಜಾಥಾದಲ್ಲಿ ಒಂದು ಮಹತ್ವವಾದಂತಹ ಅಂಶವನ್ನ ಹಾಕೊಂಡಿದ್ದೀವಿ. ಏನಿದು ಆರೋಗ್ಯ ಹಕ್ಕು ಅಂದ್ರೆ, ಇವಾಗ ಯಾರೇ ನಮ್ಮ ರಾಜ್ಯದಲ್ಲಿ ಅವರಿಗೆ ಕಾಯಿಲೆ ಬಿದ್ರೆ ಅದ್ರದ್ದು ಹೊಣೆಗಾರಿಕೆ ಯಾರಪ್ಪ ಅಂದ್ರೆ ಸರ್ಕಾರದ. ಇದು ಈ ತರ ಒಂದು ಕಾಯ್ದೆಯನ್ನ ಇವಾಗಲೇ ರಾಜಸ್ಥಾನ್ ಸರ್ಕಾರದಲ್ಲಿ ತಗೊಂಡ್ಬಂದಿದ್ದಾರೆ. ಮೊದಲನೇ ರಾಜ್ಯ ಅದೇ ರೀತಿಯಾದಂತಹ ಒಂದು ಕಾಯ್ದೆಯನ್ನ ನಮ್ಮ ರಾಜ್ಯದಲ್ಲೂ ತರಬೇಕು ಅನ್ನೋದ್ರಿಂದ ದೃಷ್ಟಿಕೋನದಿಂದ ಈ ಒಂದು ಜಾಥಾಕ್ಕೆ ನಾವು ಆರೋಗ್ಯ ಹಕ್ಕಿನ ಜಾಥಾ ಅಂತ ಹೆಸರಿಟ್ಟಿದ್ದೀವಿ. ಓಕೆ, ಸೊ ಈ ಜಾಥಾ ಆರೋಗ್ಯದ ಹಕ್ಕಿಗಾಗಿ ಜಾಥಾದು ಉದ್ದೇಶ, ಬೇಡಿಕೆಗಳು ತುಂಬಾ ಸ್ಪಷ್ಟವಾಗಿದೆ. ಜನಪರ ಸಂಘಟನೆಗಳು, ಸಂಸ್ಥೆಗಳು, ಜನರು ಹೇಗೆ ಈಗಾಗಲೇ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಇನ್ ಹೇಗೆ ಭಾಗವಹಿಸ್ಬೋದು ಅಂತ ಒಂದ್ ಮಾತು ಹೇಳ್ತೀರಾ? ಇಡೀ ಜಾಥಾ ಇವತ್ತಿನ ದಿವಸ ಎದ್ರ ಮೇಲೆ ನಿಂತಿದೆಪ್ಪ ಅಂದ್ರೆ ಜನರು ಭಾಗವಹಿಸ್ಬೇಕು. ಇವಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಜನಪರ ಸಂಘಟನೆಗಳು ಸ್ಪಂದಿಸಿದ್ದಾರೆ. ಈಗಾಗಲೇ ಹರಿದು ಬರ್ತಾ ಇದೆ ಜನರ ಬೆಂಬಲ ಇದಕ್ಕೆ. ಸೊ ಆದ್ರೆ ಇನ್ನ ಹೆಚ್ಚು ಜನ ಇದರಲ್ಲಿ ಭಾಗವಹಿಸ್ಬೇಕು. ಮತ್ತೆ ನಾವು 10 ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಜನ ಇವಾಗ ಚರ್ಚೆ ನಡೀತಾ ಇದೆ. ಮತ್ತೆ ಅದ್ರ ಬಗ್ಗೆ ಏನೇನು ಅಂತ ಮಾಹಿತಿ ಕೇಳ್ತಾ ಇದ್ದಾರೆ. ಆ ಕೆಲಸಗಳೆಲ್ಲ ನಡೀತಾ ಇದೆ ಇವಾಗಲೇ. ಆದ್ರೆ ಇನ್ನ ಹೆಚ್ಚು ಜನ ಭಾಗವಹಿಸ್ಲಿಕ್ಕೆ ನಿಮ್ಮೆಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಬೇಕು ಅಂತ ನಾನು ನಿಮ್ಗೆಲ್ಲರಿಗೂ ಕೇಳ್ಕೊತಾ ಇದ್ದೇನೆ. ಯಾವ ಜಿಲ್ಲೆಗಳಲ್ಲಿ ಈ ಜಾಥಾ ಹಾದೋಗ್ತದೆ, ದಯಮಾಡಿ ಅಲ್ಲಿ ಬನ್ನಿ, ನೀವು ಭಾಗವಹಿಸಿ. ಅಲ್ಲಿ 3 ರೀತಿಯಾದಂತಹ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಒಂದು ಪತ್ರಿಕಾಗೋಷ್ಠಿ ಇರ್ತದೆ. ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಬಿಡುಗಡೆ ಇರ್ತದೆ. ಆಮೇಲೆ 2ನೇ ಕಾರ್ಯಕ್ರಮ ಏನಂದ್ರೆ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಅವ್ರಿಗೆ ಒಂದು ಮನವಿ ಪತ್ರ ಕೊಡೋದಿದೆ. ಸಾಯಂಕಾಲ ಒಂದು ಸಭೆಯನ್ನ ಕರೀಲಿಕ್ಕೆ ಯೋಚನೆ ಮಾಡಿದ್ದೀವಿ. ಆ ಸಭೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸುಮಾರು ಒಂದು ಅರ್ಧ ತಾಸು ಇದ್ರ ಬಗ್ಗೆ ಒಂದು ಯಾಕೆ ಈ ಜಾಥಾ, ಇದ್ರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕೊಡಲಾಗ್ತದೆ. ಈಗ ಅತಿ ಮುಖ್ಯ ನೀವು ಯಾವ ರೀತಿಯಾಗಿ ಭಾಗವಹಿಸ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಅಂಶಗಳನ್ನ ನಾನು ಹೇಳ್ಬೋದು. ಒಂದಂದ್ರೆ, ನಿಮ್ಮ ಯಾರ್ಯಾರ ನಿಮ್ಮ ಗೆಳೆಯರ ಬಳಗ ಇದೆ ಅವ್ರಿಗೆಲ್ಲ ಇದ್ರ ಬಗ್ಗೆ ಹೇಳಿ. ಈ ಎಲ್ಲ ಮಾಹಿತಿಯನ್ನು ನೀವು ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಯಾವ್ಯಾವ ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲೆಲ್ಲಿದೆ ನಿಮಗೆ ಸಾಧ್ಯ ಇದೆ ಅದು ಎಲ್ಲ ಕಡೆ ಈ ಮಾಹಿತಿಯನ್ನ ಹಾಕಿ ನೀವು ದಯಮಾಡಿ. ಇದರಿಂದ ಅದಕ್ಕೆ ಹೆಚ್ಚು ಪ್ರಚಾರ ಆಗ್ತದೆ. ಮತ್ತೆ ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ಸಮುದಾಯದಲ್ಲಿರುವಂತಹ ಯಾರು ಜನಪರವಾಗಿ ವಿಚಾರ ಮಾಡುವಂತಹ, ಜನಪರ ಕಾಳಜಿ ಇರುವಂತಹ ಸಂಸ್ಥೆ, ಸಂಘಟನೆಗಳಿದಾವೆ, ದಯಮಾಡಿ ಅವ್ರಿಗೆ ಇದರಲ್ಲಿ ಭಾಗಿಯಾಗಲಿಕ್ಕೆ ವಿನಂತಿಸ್ಕೊಳ್ಳಿ. ನಾನು ಅವ್ರಿಗೆ ಕಳಕಳಿಯಿಂದ ವಿನಂತಿಸ್ಕೊಳ್ತೀನಿ, ದಯಮಾಡಿ ಈ ಜಾಥಾವನ್ನು ಯಶಸ್ಸು ಮಾಡಿದ್ರೆ ನಮ್ಮ ರಾಜ್ಯದ ಜನರಿಗೆ, ನಮ್ಮ ಕರ್ನಾಟಕದಲ್ಲಿ ಒಂದು ಉತ್ತಮ ಗುಣಮಟ್ಟವಾದಂತಹ ಔಷಧಿಗಳು ಮತ್ತೆ ಉಚಿತವಾಗಿ ಔಷಧಿಗಳು ಸಿಗುವಂತಹ ಮಾಡ್ಲಿಕ್ಕೆ ಅದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಅರ್ಥಕೊಂಡು ನಾವು ಇದನ್ನ ಮಾಡಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ.
ಸೂಪರ್ ಗೋಪಾಲ್ ದಾಬ್ಡೆ ಅವರೇ, ಹಾಗಾದ್ರೆ ಈ ಜಾಥಾಕ್ಕೆ ಸುಮಾರು ಜನ ಬರ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಬರ್ಲಿ ಅಂತಾನೆ ನಾನು ಆಶಿಸ್ತೀನಿ. ಫೆಬ್ರವರಿ 3 ನೆನ್ಪಿರ್ಲಿ, ಫೆಬ್ರವರಿ 3 ಬೀದರಿಂದ ಸ್ಟಾರ್ಟ್ ಆಗ್ತಾ ಇದೆ ಆರೋಗ್ಯದ ಹಕ್ಕಿಗಾಗಿ ಜಾಥಾ ನಮ್ಮ ಕರ್ನಾಟಕದಲ್ಲಿ. ಥ್ಯಾಂಕ್ ಯು.